ಯಾ. ಸೊ ಕನ್ನಡದಲ್ಲಿ ರೀಸೆಂಟಾಗಿ ನೋಡಿದ ಮೂವಿ ಯಾವುದು? ನಾನು ಲಾಸ್ಟ್ ನೋಡಿದ್ದು ಓ ಓಕೆ ಫೈನ್. ಅದು ಹೇಗಿದೆ ಮೂವಿ? ಸಖತ್ತಾಗಿದೆ. ಅಂದ್ರೆ ತುಂಬಾ ಟೇಕ್ಸ್ ಯು ಬ್ಯಾಕ್ ಟು ಅವಾಗ 1960s ಟೈಮ್. ಅಂದ್ರೆ ನಮ್ಮ ಅಜ್ಜಿ ಮನೆ ಅವಾಗ ಹೆಂಗಿತ್ತು, ಒಂದು ಮನೆ ತುಂಬಾ ಮಕ್ಕಳು ಮತ್ತೆ ಹೆಂಗಿರುತ್ತೆ, ಕಷ್ಟಗಳೇನ್ ಬರುತ್ತೆ, ತುಂಬಾ ವೆರಿ ರಿಲೇಟಬಲ್. ಅಂದ್ರೆ ಯಾಕಂದ್ರೆ ನಮ್ಮ ಮನೇಲೂ ನಾವು ನೋಡಿದ್ವಿ. ಯಾಕಂದ್ರೆ ಇವಾಗ ನಮ್ಮ ಅಪ್ಪನ ಕಡೆ 7 ಜನ ಮಕ್ಕಳು, ಅಮ್ಮನ ಕಡೆ 5 ಜನ ಮಕ್ಕಳು. ಮತ್ತೆ ಅವ್ರು ಇದ್ರಲ್ಲಿ ಲಾಸ್ಟ್ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಸಖತ್ತಾಗಿದೆ, ತುಂಬಾ ಆಸೆ ಆಗುತ್ತೆ. ಓಕೆ, ನಾವು ಮುಂದಿನ ರೌಂಡಿಗೆ ಹೋಗೋಣ. ಎಸ್, ಇದು ಚೆನ್ನಾಗಿದೆ. ಬುಲೆಟ್ ರೌಂಡ್, ಬುಲೆಟ್ ಸ್ಪೀಡ್. ಸೂಪರ್. ಇದೇ ತರ ಸ್ಪೀಡಲ್ಲಿ ಆನ್ಸರ್ ಕೊಡ್ಬೇಕು ಇವಾಗ. ಓಕೆ, ಆಕ್ಚುಲಿ ನಾನು ಈ ರೌಂಡಿಗೆ ಕಾಯ್ತಾ ಇದ್ದೆ. ಹೌದಾ? ಯಾ. ಇಲ್ಲ, ಈಸಿ ಕ್ವೆಶನ್ಸ್ ಇದೆ ನಿಮಗೋಸ್ಕರ, ಈಸಿ ಮಾಡಿಟ್ಟಿದ್ದೀನಿ. ಎಸ್, ನೋಡ್ಕೋತಾರೆ. ಎಸ್, ನಿಮ್ಮನ್ನ ನೋಡಿ ತುಂಬಾ ಜನ ಸೆಲ್ಫೀಸ್ ತಗೋತಾರಲ್ಲ, ಸೊ ನಿಮಗೆ ಯಾರು ನೋಡಿದ್ರೆ ಓಡೋಕ್ ಸೆಲ್ಫಿ ತಗೋಬೇಕು ಅಂತ ಅನ್ಸುತ್ತೆ? ಎಸ್ ಸರ್. ಓಕೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್? ನಂಗೆ ಗೊತ್ತಿಲ್ಲ. ಒಂದು ಇವಾಗ ಸದ್ಯಕ್ಕೆ ಒಂದು 75,000. ಓಕೆ, ಅದ್ರಲ್ಲಿ 50,000 ನಮಗೆ. ಶೋರ್. ರಿಗ್ರೆಟ್ ಮಾಡೋದು ಯಾವುದಕ್ಕೆ? ಯಾವ ವಿಷಯಕ್ಕೆ ಜಾಸ್ತಿ ರಿಗ್ರೆಟ್ ಮಾಡ್ತೀರಾ? ನಾನು ಸ್ವಲ್ಪ ಪೇಷಂಟ್ ಆಗಿಲ್ಲ, ಸೊ ಪೇಷನ್ಸ್ ಕಲ್ತ್ಕೋಬೇಕು. ರಿಯಲಿ? ಅಂದ್ರೆ ತುಂಬಾ ಅಷ್ಟೊಂದಲ್ಲ, ಅಷ್ಟೊಂದೇನು ಇಂಪೇಷಂಟ್ ಅಲ್ಲ. ಇನ್ನೊಂದು ವಿಷಯದಲ್ಲಿ ಇನ್ನೂ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೋದು. ಓಕೆ ಫೈನ್. ನೀವು ಒಂದು ಫರ್ನಿಚರ್ ಆಗಬೇಕು ಅಂತ ಹೇಳಿದ್ರೆ ಯಾವ ಫರ್ನಿಚರ್ ಆಗಕ್ಕೆ ಇಷ್ಟಪಡ್ತೀರಾ? ವಯಸ್ಸು? ಎಷ್ಟು ಕಂಫರ್ಟಬಲ್ ಆಗಿರುತ್ತಲ್ವಾ, ಸೊ ನಾನು ಕಂಫರ್ಟಬಲ್. ಓಕೆ, ಕಂಫರ್ಟಬಲ್ ಮಾಡಿ. ಎಸ್. ನೀವೊಬ್ರು ಆಕ್ಟರ್ ಆಗಬೇಕು ಅಂದ್ರೆ ಯಾವ ಆಕ್ಟರ್ ಆಗಕ್ಕೆ ಇಷ್ಟಪಡ್ತೀರಾ? ವೈ? ವೈ ಅಂದ್ರೆ ಬಿಕಾಸ್ ಫಸ್ಟ್ ಆಫ್ ಆಲ್ ಅವ್ರಿಗೇನು ಐ ರಿಯಲಿ ಲೈಕ್ ಹರ್ ಆಸ್ ಅ ಪರ್ಸನ್. ಇವನ್ ದೋ ಐ ಓನ್ಲಿ ಸೀನ್ ಹರ್ ಆನ್ ಇನ್ಸ್ಟಾಗ್ರಾಮ್. ಯಾವತ್ತೂ ಅವ್ರಿಗೆ ಪರ್ಸನ್ ಆಗಿ ಮಾಡಿಲ್ಲ, ಬಟ್ ಅವ್ರು ಮಾಡಿರೋವಂಥ ಪಾತ್ರಗಳು ಎಲ್ಲ ಹೌದು ಹೌದು. ಸ್ಪೆಷಲಿ ಮೊಗ್ಗಿನ ಮನಸ್ಸು. ಆಕ್ಚುಲಿ ಸೇಮ್ ಪಿಂಚ್, ನಮಗೆ ತುಂಬಾ ಇಷ್ಟ. ಓ ಯಾ. ಎಸ್. ನಿಮ್ಮ ಫೇವ್ರೆಟ್ ಬ್ರ್ಯಾಂಡ್? ಬ್ರ್ಯಾಂಡಾ? ಯಾ. ಐ ಆಮ್ ನಾಟ್ ಇಂಟು ಬ್ರ್ಯಾಂಡ್ಸ್. ಅಂದ್ರೆ ನಮ್ಗೆ ಏನು ನಾನು ಕಂಫರ್ಟ್. ಯಾವ ಬ್ರ್ಯಾಂಡು ಕೇಳಿದೆ, ಯಾವ ಬ್ರ್ಯಾಂಡ್ ಬಗ್ಗೆ ನೀವು ಹೇಳ್ತಿದ್ದೀರಾ? ನೀವೇ ಓ ಹಂಗ ನಂಗೆ ಗೊತ್ತಿಲ್ಲ. ಮಾತಾಡ್ತಿರೋದು ಬಟ್ಟೆ ಬ್ರ್ಯಾಂಡು, ಬ್ಯಾಗ್. ಓಕೆ, ಪರವಾಗಿಲ್ಲ. ಆಕ್ಚುಲಿ ನಾನು ಕೇಳಿದ್ದೆ ಅದನ್ನೇ, ನಾನು ಸುಮ್ಮನೆ ತಿಳಿಸ್ಕೊಟ್ಟೆ ಅಷ್ಟೇ. ಬ್ರ್ಯಾಂಡ್ ನಮ್ದೇನಿಲ್ಲ ಆ ಥರ. ಯಾಕಂದ್ರೆ ನಾ ಇನ್ನೂ ಯಾವುದು ಬ್ರ್ಯಾಂಡ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಮ್ದೇ. ಓಕೆ, ನೆಕ್ಸ್ಟ್. ಶಾಪಿಂಗ್ ಆ್ಯಪ್ ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಾ? ಅಷ್ಟೊಂದು ಇಷ್ಟನಾ? ಓ ಎಸ್. ಲಾಸ್ಟ್ ಕ್ವಶನ್. ಹಾಂ. ರಿಯಾಲಿಟಿ ಶೋನಾ ಪಬ್ಲಿಕ್ ಶೋನಾ? ಓ ಕಷ್ಟ ಇದು. ತುಂಬ ಈಸಿ ಕ್ವಶನ್ನು, ಆನ್ಸರ್ ಮಾಡಲೇಬೇಕು. ಆಕ್ಚುಲಿ ಪಬ್ಲಿಕ್ ಶೋ. ಯಾಕಂದ್ರೆ ರಿಯಾಲಿಟಿ ಶೋ ತುಂಬಾ ಟೆನ್ಷನ್ ಇರುತ್ತೆ. ಪಬ್ಲಿಕ್ ಶೋ ಅಲ್ಲಿ ಸ್ವಲ್ಪ ಆರಾಮಾಗಿ ಹಾಡ್ಬೋದು. ರಿಯಾಲಿಟಿ ಶೋ ಅಂದ್ರೆ ಇರುತ್ತೆ. ಓಕೆ ಫೈನ್. ಶೋ ಸ್ವಲ್ಪ ಈಸಿ. ಎಸ್. ಓಕೆ, ಈಗ ಬಿಗ್ ಬಿಗ್ ಸಿಂಗರ್ಸ್ಗಳದ್ದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಅವರಿಂದ ನೀವೇನು ಕದಿತೀರಾ ಅನ್ನೋದನ್ನ ಹೇಳಬೇಕು. ಕದಿತೀನಿ. ಯಾ. ಫಸ್ಟ್ ರಾಜ್ಕುಮಾರ್ ಸರ್. ಓ ಕಂಠ. ಓಕೆ, ಸಿ ಅಶ್ವಥ್. ಓ ಅವರ ಏನಂತೀರಾ, ಮ್ಯೂಸಿಕ್ ಕಂಪೋಸ್ ಮಾಡುವಂಥ ಒಂದು ಶೈಲಿ. ಓಕೆ, ವಿಜಯ್ ಪ್ರಕಾಶ್ ಸರ್. ಓ ಅವ್ರನ್ನ ಎತ್ಕೊಂಡು ಹೋಗ್ಬಿಡ್ತೀರಾ? ಇಲ್ಲ, ಅವ್ರು ಏನಂತೀರಾ, ಅವ್ರ ಹ್ಯೂಮಿಲಿಟಿ, ಅವರ ಆನೆಸ್ಟಿ, ಎಸ್, ಬೀಯಿಂಗ್ ವೆರಿ ಗ್ರೌಂಡೆಡ್, ಡೌನ್ ಟು ಅರ್ತ್. ಆ ಒಂದು such a being nice person. Yes. Yeah, okay. Quality. ಸಂಗೀತ ಕಟ್ಟಿ. ಓ ಅವರ ಒಂದು ಇವಾಗ ಕ್ಲಾಸಿಕಲ್ ತುಂಬಾ ಕರೆಕ್ಟ್. ಹೌದು. ಯಾವ ಒಂದು ಹಿಂದೂಸ್ತಾನಿ ಕ್ಲಾಸಿಕಲ್ ಅವರು ಹಾಡೋದು, ವಿದುಷಿ ಹಿಂದೂಸ್ತಾನಿ ಕ್ಲಾಸಿಕಲ್. ಆ ಒಂದು ಶೈಲಿನ ಕಲಿತೀರಾ? ಓಕೆ. ಅರ್ಜುನ್ ಜನ್ಯ ಸರ್. ಅವರು ಫುಲ್ ಒಂಥರ ಬೋತ್ ಕ್ಲಾಸ್ ಅಂಡ್ ಮಾಸ್, ವೆರಿ ಸ್ವೀಟ್ ಪರ್ಸನ್. ಓಕೆ. ಅನನ್ಯ ಭಟ್. ಓ ಅವರು ಒಂದು ಜಾನಪದ ಶೈಲಿ. ಅವ್ರ ವಾಯ್ಸೇ ಒಂಥರ ಸ್ವೀಟ್ ಅಲ್ಲ? ನೈಸ್. ಯಾ. ಎಮ್ ಡಿ ಪಲ್ಲವಿ. ಓ ನನಗೆ ಇವ್ರು ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಆಯ್ತಾ. ಅವರು ಗೊತ್ತಿಲ್ಲ, ಅವ್ರು ಪ್ರಾಬಬ್ಲಿ ನಂಗೆ ಅವ್ರ ಸಿಂಪ್ಲಿಸಿಟಿ ತುಂಬ ಇಷ್ಟ. ಅದನ್ನೇ ಕದ್ಬಿಡ್ತೀರಾ? ಓಕೆ. ಹಾಂ. ಇಂದು ನಾಗರಾಜ್. ಕಣ್ಣು ತುಂಬ ಇಷ್ಟ. ಅಪ್ಪ, ನೀವು ಅದಕ್ಕೆ ಫ್ಯಾನಾ? ಹೌದು, ನಾನು ಅದಕ್ಕೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಆಂಕರ್ ಶ್ರೇಯಾ. ಓ ಆಂಕರ್ ಗ್ಯಾಪಲ್ಲಿ ಹೇಳಿದೆ. ಕ್ಯೂಟ್ ಆಗಿದ್ದಾರೆ. ಅವ್ರ ಕ್ಯೂಟ್ನೆಸ್ ತುಂಬ ಚೆನ್ನಾಗಿದೆ. ಇದು ಕಟ್ ಮಾಡ್ಕೊಬಿಡಿ, ಇದು ಬೇಡ, ಇದು ಸುಮ್ಮನೆ. ಓಕೆ, ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಎಸ್. ಇಷ್ಟು ಸಕ್ಕತ್ತಾಗಿದೆ, ಖುಷಿ ಆಗ್ತಾ ಇದೆ ನನಗೆ.
ಓಕೆ. ಖುಷಿ ಆಗ್ತಿದೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ. ವಾಟ್ಸ್ ಇನ್ ಯುವರ್ ಮೊಬೈಲ್? ಇದೆಲ್ಲ ತುಂಬಾ ಇದು ತಾನೆ, ಏನಾಗಿ ಪ್ರೈವೇಟ್ ತಾನೆ, ಇದೆಲ್ಲ ಹೆಂಗ್ ಮಾಡ್ತೀರಾ ನೀವು? ಆಯ್ತು ತೋರಿಸ್ತೀನಿ. ನೋ ಪ್ರೈವೇಟ್. ಹಾ, ಎಸ್. ಸ್ಕ್ರೀನ್ ಸೇವರಲ್ಲಿ ಯಾರ ಫೋಟೋ ಇದೆ? ಚೇಂಜ್ ಆಗ್ತಿರುತ್ತಾ ಅಥವಾ ಇದೇನಾ? ಇಲ್ಲ, ಒಂದೇ. ನಾನು ರೀಸೆಂಟ್ ಆಗಿ ಬಾಲಿಗೆ ಹೋಗಿದ್ದೆ. ಬಾಲಿಗೆ ಒಂದು ಬೀಚ್. ಯಾರ ಜೊತೆ ಹೋಗಿದ್ರು? ಗರ್ಲ್ ಫ್ರೆಂಡ್ಸ್ ಎಲ್ಲ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಎಷ್ಟು ಕಾಂಟ್ಯಾಕ್ಟ್ಸ್ ಇದೆ? 1500. ಓಕೆ. ಎಷ್ಟು ಮೊಬೈಲ್ ಇದೆ? 2 ಮೊಬೈಲ್ ಇದೆ. ಎಷ್ಟು ಸಿಮ್ ಇದೆ? 2 ಸಿಮ್ ಇದೆ. ಕಾಂಟ್ಯಾಕ್ಟ್ ನಂಬರ್? ಅದೆಲ್ಲ ಸಿಗಲ್ಲ. ಜಾಸ್ತಿ ಯೂಸ್ ಮಾಡೋ ಎಮೋಜಿ ಯಾವುದು ನೀವು? ನಾನು ಇವಾಗ ಅದನ್ನ ಆಕ್ಷನ್ ತೋರಿಸ್ಬೋದು, ನೀವೇ ಮಾಡಿ. ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾವ್ದು? ಇದು ಅದೇ ನಗೋದು ನಿಮಗೆ ಇದು ಬಿಟ್ರೆ ಥಮ್ಸ್ ಅಪ್. ನ್ಯೂಟ್ರಲ್ ಎಮೋಜಿ ಥಮ್ಸ್ ಅಪ್ ಅಂತ. ನಾವು ಜಾಸ್ತಿ ಸ್ಮೈಲ್ ಅಷ್ಟೇ ಯೂಸ್ ಮಾಡೋದು. ಆಹಾ ಆಹಾ ನೋಡಿ ಚೆಲುವೆ. ಚೆನ್ನಾಗಿ ಬಿಲ್ಡಪ್ ಕೊಡ್ತಿದ್ದಾರೆ. ಇಟ್ಸ್ ಓಕೆ. ಎಸ್. ನೆಕ್ಸ್ಟ್, ಫನ್ನಿ ಪಿಕ್ಚರ್ ಯಾವುದು ನಿಮ್ಮ ಗ್ಯಾಲರಿಲಿ? ಬೆಸ್ಟ್ ಫನ್ನಿ ಪಿಕ್ಚರ್? ಬೆಸ್ಟ್ ಫನ್ನಿ ಪಿಕ್ಚರ್ ತುಂಬಾ ಇರುತ್ತೆ. ಯಾಕಂದ್ರೆ ಈಗ ರೀಸೆಂಟಾಗಿ ತಗೊಂಡಿರೋವಂಥದ್ದು? ಅಯ್ಯೋ ಇಲ್ಲ ಇಲ್ವಾ? ತುಂಬಾ ಇದೆ. ನಮ್ಮ ಅಣ್ಣ ಫೋಟೋ ತೆಗಿತಾ ಇದ್ದ. ವೀಕ್ಷಕರಿಗೆ ತೋರಿಸ್ಬಿಡಿ. ಇದು ನಾನು ಮುಖ ಮಾಡೋದು. ಯಾರ ಮೇಲೆ ಕೋಪ ಇತ್ತು ಅಥವಾ ಏನು? ನನಗೆ ಫೋಟೋ ತೆಗೆದು ಬರಲ್ಲ ಅಂತ ಪಾಪ. ಎಸ್. ತುಂಬ ತಲೆ ತಿನ್ನೋರ್ ನಂಬರ್ನ ಏನಂತ ಸೇವ್ ಮಾಡಿದ್ದೀರಾ? ಡು ನಾಟ್ ಪಿಕ್ ಅಂತ. ಸೇವ್ ಮಾಡಿರೋದು ಹಂಗ? ಶಬಾಷ್. ಗೊತ್ತಾಗುತ್ತೆ ಅಂತ ಅವಾಗ. ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಯಾವುದು? ಇನ್ಸ್ಟಾಗ್ರಾಮ್. ಓಕೆ. ನೆಕ್ಸ್ಟ್, ವಾಟ್ಸಪ್ ಯೂಸ್ ಮಾಡ್ತೀರಾ ಜಾಸ್ತಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಜಾಸ್ತಿ? ಆ ಥರ ನೋಡಿದ್ರೆ ಇನ್ಸ್ಟಾಗ್ರಾಮ್. ವಾಟ್ಸಪ್ ಅಲ್ಲಿ ಕಾಲ್ಸ್ಗೆ, ಇನ್ಸ್ಟಾಗ್ರಾಮ್. ಓಕೆ, ವೆರಿ ಪರ್ಫೆಕ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ತುಂಬಾ ಚೆನ್ನಾಗಿದೆ. ಅನ್ಸೀನ್ ಚಾಟ್ಸ್ ಎಷ್ಟಿದೆ ನಿಮ್ಮರಲ್ಲಿ ವಾಟ್ಸಪ್ಪಲ್ಲಿ? ನೋಡಿದೆ ಎಲ್ಲ ಮೆಸೇಜ್ ನೋಡ್ತೀರಾ? ನಾನು ಅದೇ ಬ್ಲೂಟಿಕ್ ಆಫ್ ಮಾಡಿಬಿಡಿ. ಬುದ್ಧಿವಂತರು. ನಾನೆಲ್ಲ ಸ್ಮಾರ್ಟ್. ನಂಗೆ ಅದೊಂದು ಇದಿದೆ, OCD ಅಲ್ಲ, ಬಟ್ ನನಗೆ ಯಾವುದು ಇಟ್ಕೊಳಕ್ಕೆ ಇಷ್ಟ ಇಲ್ಲ. ಎಲ್ಲ ಇವನ್ ಇನ್ಸ್ಟಾಗ್ರಾಮ್. ನನಗೆ ಎಲ್ಲ ನಾನು ನೋಡೋಕೆ ಇಷ್ಟ ಇಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ. ಬಟ್ ನನಗೆ ಅಷ್ಟು ಜನಕ್ಕೂ ರಿಪ್ಲೈ ಮಾಡ್ತೀರಾ? ಅಂದ್ರೆ ಅಟ್ಲೀಸ್ಟ್ ನೋಡ್ತೀರಾ? ರಿಪ್ಲೈ ಮಾಡಿ ಸಮಾಧಾನ ಆಗಲಿ ಅಂತ ಹೇಳಿ. ಅದೊಂದು ಆ ಥರ ಇದ್ರೆ ನಂಗೆ ಸ್ವಲ್ಪ ಏನೋ ಇದೆ ಅಂತ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಮೆಸೇಜಸ್ಗಳು ಬಂದಿದೆ ಇಲ್ಲಿವರೆಗೂ? ಎಷ್ಟು ಅಂತ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ. ಬರುತ್ತೆ. ಲಾಸ್ಟ್ ಗೂಗಲ್ ಸರ್ಚ್ ಮಾಡಿದ್ಯಾ ಅದು? ಟೈಮ್ ಇನ್ ಶಿಕಾಗೋ ಅಂತ. ಯಾಕಂದ್ರೆ ಫ್ರೆಂಡ್ ಹೋಗಿದ್ರು ಶಿಕಾಗೋ ಅಲ್ಲಿ, ಅವ್ರಿಗೆ ಫೋನ್ ಮಾಡಕ್ಕೆ ಎಷ್ಟೊತ್ತು ಟೈಮ್ ಅಲ್ಲಿ ಅಂತ ನೋಡಕ್ಕೆ. ಓಕೆ. ಜಾಸ್ತಿ ಅನ್ನೋಯಿಂಗ್ ಸರ್ಚ್ ಯಾವ್ದು ಮಾಡಿದ್ದೀರಾ? ಅಂದ್ರೆ ಲೈಕ್ ಏನು ಮಿಸ್ ಆಗಿ ಓಪನ್ ಮಾಡಿರೋ ಥರ? ಆ ಥರನ ಏನು ಇಲ್ಲ. ಯಾವುದು ಮಾಡಿಲ್ವಾ? ಮಿಸ್ ಆಗೋ ಹತ್ರ ಯಾವುದು ವಿಡಿಯೋ ನೋಡಿಲ್ವಾ? ಮಿಸ್ ಆಗಿ ಯಾಕೆ ನೋಡ್ಬೇಕಲ್ಲ? ಓಕೆ, ಫೈನ್. ಹಾಗಾದ್ರೆ ನೋ ಪ್ರಾಬ್ಲಮ್. ಇಲ್ಲ, ಕೆಲವೊಂದು ಸತಿ ಗೂಗಲಲ್ಲಿ ಬರ್ತಾ ಇರುತ್ತಲ್ಲ, ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಮಿಸ್ ಆಗಿ ಆ ಥರ ಏನಿಲ್ಲ. ಒಂದೊಂದು ಕ್ಲಿಕ್ ಬೈಟ್ಸ್ ಇರುತ್ತಲ್ಲ, ಪಾಪ ಅದ್ರ ಪಾಡಿಗೆ ಏನು ಓಪನ್ ಆಗ್ತಿರುತ್ತೆ. ಆ ಥರ ಏನು? ಓಕೆ, ಆ ಥರ ಏನಿಲ್ಲ. ಎಸ್, ಲಾಸ್ಟ್ 2 ಕಾರ್ಡ್ಸ್. ಪ್ರೊಫೆಷನಲ್. ಈಗ ನಿಮ್ಮ ಪ್ರೊಫೆಷನಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಬೇಕು. ಎಸ್, ನೀವು ಸಿಂಗಿಂಗ್ ಕೆರಿಯರ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ, ಹೇಗೆ ಶುರು ಆಯಿತು? ಹಾಗೆ ನೀವು ರಿಯಾಲಿಟಿ ಶೋಗೆ ಬರಬೇಕು ಅಂತಲೇ ನೀವು ಸಿಂಗಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ ಸಂಗೀತ ಕಲೆ ಸ್ಟಾರ್ಟ್ ಮಾಡಿದ್ದೆ ನಾನು 4 years old. ಸೊ ನನಗೆ ಅವಾಗ ನಮ್ಮಮ್ಮ ಹೋಗಿ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಅವಾಗ ಆಬ್ವಿಯಸ್ಲಿ ಸರೆಗಮಪ ಅಂತ ಅವಾಗ ಇಲ್ಲೂ ಇರಲಿಲ್ಲ. ಬ್ಯಾಕ್ ಟು 90. ಓಕೆ. ಆಮೇಲೆ ನಾನು ಕಲಿತು ಒಂದು 10 ವರ್ಷ ಆದ್ಮೇಲೆ ನಮಗೆ ಶೋಸ್ ಇದೆ ಅಂತ ಗೊತ್ತಾಗಿತ್ತು. ನಮ್ಮನೇಲಿ ಎಲೆಕುಂದಿ ಹಾಡುಕೊಂಡು ಹೋಗ್ಬೇಕಂದ್ರೆ ತುಂಬಾ ಆಸೆ ಇತ್ತು, ಎಲ್ಲ ಇಷ್ಟಪಟ್ಟು. ಸೊ ಅದಕ್ಕೆ ಪ್ರಾಬ್ಲಮ್ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದು, ಪಾರ್ಟಿಸಿಪೇಟ್ ಮಾಡಿದೆ, ಫೈನಲ್ಸ್ ಬಂದೆ. ಆಮೇಲೆ ಸರಿಗಂಪ ಲಿಟಲ್ ಚಾನ್ಸ್ ಹೋದೆ, ಅಲ್ಲೂ ಫೈನಲ್ಸ್ ವರ್ಗು ಬಂದೆ. ಅಂದ್ರೆ ಆನೆಸ್ಟ್ಲಿ ನಾನು ಯಾವ ರಿಯಾಲಿಟಿ ಶೋನು ಗೆದ್ದಿಲ್ಲ ಇಲ್ಲಿವರೆಗೂ.
ಎಲ್ಲ ರಿಯಾಲಿಟಿ ಶೋಲು ರನ್ನರ್ ಅಪ್ ಆಗಿರೋದು. ರಿಯಾಲಿಟಿ ಶೋಗೆ ಇರೋದಕ್ಕಿಂತ ಕರ್ನಾಟಕದ ಮನ್ಸ್ ಗೆದ್ಬಿಟ್ಟಿದ್ದೀರಾ, ಇನ್ನೇನು ಬೇಕು? ಥ್ಯಾಂಕ್ ಯು. ಬಟ್ ಅದಾದ್ಮೇಲೆ ಅದೇ ಸ್ಕೂಲು ಕಾಲೇಜ್ ಅಂತೆಲ್ಲ, ಕಾಲೇಜಿಗೆ ಬಂದ ತಕ್ಷಣ ಸರಿಗಮಪ ಸೀಸನ್ 11 ಕನ್ನಡ. ಸೊ ಅದರಿಂದ ಲೈಫೇ ಚೇಂಜ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ, ಸರಿಗಮಪ ಕನ್ನಡ ಎವ್ರಿ ಟೈಮ್. ಅಂದ್ರೆ ನನ್ಗೆ ಇವತ್ತು ಏನೇ ಆಗ್ತಿದ್ರು ಮೇಜರ್ ರೀಸನ್, ಯಾಕಂದ್ರೆ ಅಲ್ಲಿಗೆ ಹೋಗಿರ್ಲಿಲ್ಲ ಅಂದ್ರೆ ಯಾರು. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ನಾವು ಆನ್ ಸ್ಕ್ರೀನ್ ಹೋಗೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ ತರ ರಿಯಾಲಿಟಿ ಶೋಗಳಿಗೆ ಹೋಗೋದು? ಅಂದ್ರೆ ತುಂಬಾ ಒಂದು ಒಳ್ಳೆ ಖುಷಿ ಸಿಗುತ್ತೆ ಅದಕ್ಕೆ. ಅಂದ್ರೆ ಇವಾಗ ನಿಮ್ ಪ್ರಾಸೆಸ್ ಇನ್ನು ಸ್ಪೀಡ್ ಅಪ್ ಮಾಡುತ್ತೆ. ಇವಾಗ ಪ್ರಾಬಬ್ಲಿ ನಾನು ಅಲ್ಲಿ ಹೋಗಿರ್ಲಿಲ್ಲ ಅಂದ್ರೆ ಇನ್ನೂ 5 ವರ್ಷ ತಗೋತಿತ್ತು ಅಥವಾ 3 ವರ್ಷ ತಗೋತಿತ್ತೇನೋ ಇಂಡಸ್ಟ್ರಿ ರೀಚ್ ಆಗಕ್ಕೆ. ಬಟ್ ಇಲ್ಲಿ ಆಬ್ವಿಯಸ್ಲಿ ತುಂಬಾ ಈಸಿ ಆಗುತ್ತೆ. ಅಷ್ಟು ಪ್ರಾಸೆಸ್ ನ ನಿಮಗೆ ಕರ್ಕೊಂಡು ಬಂದಿರುತ್ತೆ.